ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ, ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20 ಹಾಗೂ ಭಾನುವಾರ ಸಂಜೆ 6:50. ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ಕಾಡಬೇಗೂರು ಗ್ರಾಮದ ಮಾಜಿ ಚುನಾಯಿತ ಸದಸ್ಯರಾದ ಶ್ರೀಯುತ ಹೇಮಾಜಿ ನಾಯ್ಕರವರು ಇಂದು ನಮ್ಮೊಂದಿಗೆ ತಮ್ಮ ಗ್ರಾಮದ ಕುರಿತು ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಮೊದಲನೇದಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ತಮಗೂ ಕೂಡ ಆತ್ಮೀಯವಾದ ಸ್ವಾಗತ ಸರ್. ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದರೆ. ಸರ್, ನನ್ನ ಹೆಸರು ಬಂದು ಹೇಮಾಜಿ ನಾಯಕ್ ಅಂತೇಳಿ. ನಾನು ಕಾಡಬೇಗೂರು ಕಾಲೋನಿ ಗ್ರಾಮದ ನಿವಾಸಿ. ಪ್ರಸ್ತುತ ಈಗ ಕಳೆದ ಗ್ರಾಮ ಪಂಚಾಯತಿ ಅವಧಿಯಲ್ಲಿ ನಮ್ಮ ಶ್ರೀಮತಿಯವರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿದ್ದರು. ಈಗ ಆಲ್ರೆಡಿ ಅವಧಿ ಮುಗಿದಿದೆ. ನಾನು ಕೂಡ ಸ್ವಲ್ಪ ವಿದ್ಯಾಭ್ಯಾಸ ಮಾಡಿದ್ದು. ಸುಮಾರು 1995ರಲ್ಲಿ ನಾನು ಈ ಗ್ರಾಮಕ್ಕೆ ಬಂದೆ. ಬಂದ ನಂತರ ತದನಂತರದಲ್ಲಿ ಗ್ರಾಮದ ಏಳಿಗೆಗಾಗಿ ಒಂದಷ್ಟು ರಾಜಕೀಯವಾಗಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ಅಭಿವೃದ್ಧಿಗಾಗಿ ಕೆಲಸ ಮಾಡಬೇಕು ಅನ್ನೋ ಹಂಬಲ ನನ್ನಲ್ಲಿತ್ತು. ಹಾಗಾಗಿ ನಾನು ಗ್ರಾಮದ ಅಭಿವೃದ್ಧಿ ಬಗ್ಗೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ಮಾಡ್ತಾಯಿದ್ದೀನಿ. ಜೊತೆಯಲ್ಲಿ ನಾನೊಬ್ಬ ರೈತ, ವ್ಯವಸಾಯ ಮಾಡ್ಕೊಂಡಿದ್ದೀನಿ. ಜೊತೆಯಲ್ಲಿ ಸ್ವಲ್ಪ ಅಡಿಕೆ, ತೆಂಗು, ಶುಂಠಿ, ಕಾಫಿ ಈ ಥರದ ಬೆಳೆಗಳನ್ನ ಬೆಳೀತಾ ಇದ್ದೀನಿ. ರೈತಾಪಿ ವರ್ಗದಲ್ಲಿ ಎಲ್ರಿಗೂ ಅನುಕೂಲವಾಗೋ ರೀತಿಯಲ್ಲಿ ಎಲ್ಲರ ಜೊತೆ ಸಹಕಾರವಾಗಿ ಜೀವನ ನಡೆಸ್ತಾ ಇದ್ದೀನಿ. ಸರ್, ತಮ್ಮ ಗ್ರಾಮಕ್ಕೆ ಈ ಕಾಡಬೇಗೂರು ಅಂತ ಹೆಸರು ಏನಕ್ಕೆ ಬಂತು, ಅದರ ಒಂದು ಇತಿಹಾಸದ ಬಗ್ಗೆ, ಜೊತೆಗೆ ನಿಮ್ಮ ಒಂದು ಗ್ರಾಮದಲ್ಲಿ ಎಷ್ಟು ಜನಸಂಖ್ಯೆ ವಾಸಿಸ್ತಾ ಇದೆ ಅದರ ಒಂದು ಅಂಕಿಅಂಶದ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳೋದಾದರೆ. ಕಾಡಬೇಗೂರು ಅನ್ನೋದು ಇದು ಮೂಲತಃ ಬೇಗೂರು ಅನ್ನೋ ಗ್ರಾಮಗಳು ನಮ್ಮ ತಾಲೂಕಿನಲ್ಲಿ 2-3 ಗ್ರಾಮಗಳಿವೆ. ಇದು ಕಾಡಿನ ಅಂಚಿನ, ಬಂಡೀಪುರ ಕಾಡಿನ ಅಂಚಿನಲ್ಲಿರುವಂಥ ಗ್ರಾಮ. ಹಾಗಾಗಿ ಇದನ್ನು ಕಾಡಬೇಗೂರು ಅಂತ ಕರೀತಾರೆ. ಜೊತೆಯಲ್ಲಿ ನೈಸರ್ಗಿಕವಾಗಿ ಇಲ್ಲಿ ನುಗು ಹೊಳೆ ಹರಿತಾ ಇದೆ. ನಮಗೆ ಕೇರಳದಿಂದ ನುಗು ಹೊಳೆ ಅಟ್ಯಾಚ್ ಆಗಿದೆ, ಬಂಡೀಪುರ ಫಾರೆಸ್ಟ್ ಅಟ್ಯಾಚ್ ಆಗಿದೆ. ತುಂಬಾ ಅತಿ ಕಾಡಲ ಅಂಚಲ್ಲಿರುವಂಥ ಗ್ರಾಮ. ಈ ಗ್ರಾಮ ಬಂದು ಕಾಡಬೇಗೂರು ಕಾಲೋನಿ 2-3 ಗ್ರಾಮಗಳು ಅಟ್ಯಾಚ್ ಆಗಿ ಒಂದೇ ಗ್ರಾಮ, ಇದನ್ನು ಕಾಡಬೇಗೂರು ಅಂತ ಕರಿತೀವಿ. ಇಲ್ಲಿನ ಜನಸಂಖ್ಯೆ ಬಂದು ಸುಮಾರು 500-550 ಜನಸಂಖ್ಯೆ ಹೊಂದಿದಂಥ ಗ್ರಾಮ. ಹಾಗಾಗಿ ಇಲ್ಲಿ 2-3 ಕೆಟಗರಿ ಜನಗಳು ವಾಸ ಮಾಡ್ತೀವಿ. ಕಾಡಬೇಗೂರು ಲಂಬಾಣಿಸು, ಜೊತೆಯಲ್ಲಿ ನಾಮದಾರಿ ಗೌಡಾಸು, ಟ್ರೈಬಲ್ಸು ಎಲ್ಲ ಕೂಡ ಈ ನನ್ನ ಕಾನ್ಸ್ಟಿಟ್ಯೂನ್ಸಿ ನಮ್ಮ ಗ್ರಾಮದಲ್ಲಿ ವಾಸ ಮಾಡ್ತೀವಿ. ಟೋಟಲ್ ಜನಸಂಖ್ಯೆ ಒಂದು 500-600 ಜನಸಂಖ್ಯೆ ವಾಸ ಮಾಡ್ತಾ ಇದ್ದಾರೆ ಓವರಾಲ್ ಆಗಿ. ಸರ್, ಈಗ ಪ್ರಸ್ತುತ ತಾವು ಮಾತಾಡ್ತಾ ತಿಳಿಸಿದ್ರಿ ನಿಮ್ಮ ಒಂದು ಗ್ರಾಮ ಒಂದು ಕಾಡಂಚಿನ ಹಂಚಿನಲ್ಲಿರುವಂತಹ ಗ್ರಾಮ ಅಂತ. ನಿಮ್ಮ ಒಂದು ಗ್ರಾಮದ ಸುತ್ತಮುತ್ತಲಿನ ಒಂದು ಭೌಗೋಳಿಕ ಲಕ್ಷಣ ಆಗಿರ್ಬೋದು, ನೈಸರ್ಗಿಕ ಸಂಪನ್ಮೂಲ ಆಗಿರ್ಬೋದು, ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ. ನಮ್ಮ ಗ್ರಾಮ ನೈಸರ್ಗಿಕವಾಗಿ ತುಂಬಾ ಚೆನ್ನಾಗಿದೆ. ಗ್ರಾಮ ಪೂರ್ವದಲ್ಲಿ ಬಂದು, ಗ್ರಾಮದ ಪೂರ್ವದಲ್ಲಿ ನುಗು ಹೊಳೆ ಹರಿತಾ ಇದೆ. ಆ ಹೊಳೆ ಬಂದು ನಮಗೆ ಅರಣ್ಯದಿಂದ, ನಮಗೆ ಕೇರಳ ಅರಣ್ಯದಿಂದ ನಮಗೆ ಆ ಹೊಳೆ ಬಂದು ಸೇರುತ್ತೆ. ಹೋಗಿ ನಮ್ಮಿಂದ ಮುಂದೆ ಹೋದ್ರೆ ನುಗು ಡ್ಯಾಮ್ಗೆ ಹೋಗಿ ಅದು ತಲುಪುತ್ತೆ. ನಮ್ಮ ಈ ಪೂರ್ವದಲ್ಲಿ ನಾವು ಏನು ಮಾಡ್ತಾಯಿದ್ದು ಅಂತಂದರೆ, ಆ ಹೊಳೆನಲ್ಲೇ ಏನಿದೆ ನದಿ ಇದೆ, ಆ ನದಿ ನೀರನ್ನೇ ನಾವು ಅವಲಂಬಿತವಾಗಿದ್ವಿ. ಕುಡಿಯೋ ನೀರಿಂದಾಗಲಿ, ಸ್ನಾನಕ್ಕಾಗಲಿ, ಪ್ರತಿಯೊಂದಕ್ಕೂ ಕೂಡ ನಮ್ಮ ನಮ್ಮ ಗ್ರಾಮದ ಜನರು ಅದನ್ನೇ ಅವಲಂಬಿತವಾಗಿದ್ವಿ. ಅದನ್ನು ಬಿಟ್ಟರೆ ನಮಗೆ ನಮ್ಮ ಪಶ್ಚಿಮ ಹಾಗೂ ದಕ್ಷಿಣದಲ್ಲಿ ನಮಗೆ ಅರಣ್ಯ ಇದೆ, ದಟ್ಟವಾದ ಅರಣ್ಯ. ನಮಗೇನು ಈ ಬಂಡೀಪುರ ಹುಲಿ ಯೋಜನೆ ಅಂತ ಕರಿತೀವಿ, ದಟ್ಟವಾದ ಅರಣ್ಯ ಇದೆ. ಅದನ್ನು ಬಿಟ್ಟರೆ ಈಗ ಇತ್ತೀಚೆಗೆ ಅರಣ್ಯದಲ್ಲಿ ನಮಗೆ ಈ ಕಡೆ ಉತ್ತರದಲ್ಲಿ ರಸ್ತೆಗಳು,
ಈ ಇತ್ತೀಚಿನ ದಿನಗಳಲ್ಲಿ ನಮಗೆ ರಸ್ತೆಗಳೆಲ್ಲ ಆಗಿದೆ. ನಮಗೆ ಮೂಲತಃ ನಮಗೆ ಇರುವಂಥ ಸಮಸ್ಯೆಗಳೇನು ಅಂದರೆ ಕಾಡು ಪ್ರಾಣಿಗಳ ಸಮಸ್ಯೆ. ಕಾಡು ಪ್ರಾಣಿಗಳದೇ ಅತಿಯಾದ ಸಮಸ್ಯೆ. ಹಂದಿ, ಆನೆ, ನವಿಲುಗಳು, ಈಗ ನೋಡಿ ಗೊತ್ತಿರ್ಬೋದು ನಿಮಗೆ, ಈ ಚಿರತೆಗಳಿಗೆ ಅಕ್ಕಪಕ್ಕ ಆಲ್ರೆಡಿ ಒಂದು 2-3 ಬೋನ್ಗಳನ್ನ ಇಟ್ಟಿದ್ದಾರೆ ಇಲ್ಲಿ. ಅಷ್ಟೊಂದು 2-3 ಜನ ಹುಲಿ ದಾಳಿಗೆ ಬಲಿಯಾಗಿದ್ದಾರೆ. ಈ ಥರದ ಸಮಸ್ಯೆಗಳೇ ತುಂಬಾ ಇರೋದು ನಮಗೆ. ಹಂಗಾಗಿ ನೈಸರ್ಗಿಕವಾಗಿ ತುಂಬಾ ಚೆನ್ನಾಗಿರುವಂತಾನೆ ಗ್ರಾಮ, ತುಂಬಾ ಇದಾಗಿದೆ ಗ್ರಾಮ. ಒಟ್ಟಲ್ಲಿ ಕಾಡು ಪ್ರಾಣಿಗಳಿಂದ ನಮಗೆ ಅತಿಯಾದ ತೊಂದರೆಗಳಾಯ್ತಾ ಇರೋದು. ತುಂಬಾ ಮಳೆ ಆಗುತ್ತೆ, ಕೆಲವು ಸರಿ ಇದಾಗುತ್ತೆ. ಹಂಗಾಗಿ ನಮ್ಮ ಮಳೆ ತುಂಬಾ ಚೆನ್ನಾಗಾಗುತ್ತೆ. ಪಕ್ಕದಲ್ಲಿ ಹೊಳೆ ಇರೋದ್ರಿಂದ ಡ್ಯಾಮ್ ಇದೆ. ಉತ್ತರದಲ್ಲಿ ಡ್ಯಾಮ್ ಇದೆ, ನುಗು ಡ್ಯಾಮ್ ಇದೆ. ದಕ್ಷಿಣದಲ್ಲಿ ಅರಣ್ಯ, ದಟ್ಟವಾದ ಅರಣ್ಯ ಇದೆ. ತುಂಬಾ ಬೆಟ್ಟ ಗುಡ್ಡ ಪ್ರದೇಶದಿಂದ ತುಂಬಿರುವಂಥ ಗ್ರಾಮ. ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ಹಾಗಾಗಿ ಮಳೆನೂ ಕೂಡ ಅದೇ ರೀತಿ. ಇದನ್ನು ನಾವು ಏನು ಅರೆಮಲೆನಾಡು ಅಂತ ಕರಿಬೋದು. ಅರೆಮಲೆನಾಡು ಅಂತ ಕರೀತಾರೆ ಆಲ್ರೆಡಿ ಅದನ್ನು. ತುಂಬಾ ಚೆನ್ನಾಗಿದೆ ಗ್ರಾಮ ನೋಡೋದು. ಸರ್, ಪ್ರಸ್ತುತ ತಮ್ಮ ಒಂದು ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳು ಯಾವ ರೀತಿಯಾಗಿದೆ, ಅವುಗಳ ಒಂದು ನಿರ್ವಹಣೆ ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ? ಮೂಲಭೂತ ಸೌಕರ್ಯಗಳು ಬಂದು ನಮಗೆ ಗ್ರಾಮದಲ್ಲಿ ಇದು 2-3 ಗ್ರಾಮ ಸೇರುತ್ತೆ. ಇಲ್ಲಿ ಒಂದು ಕಾಡಬೇಗೂರು ಅಂತಂದಾಗ ಒಂದು ಸಣ್ಣ ಪುಟ್ಟ 1-2 ಗ್ರಾಮಗಳು. ಆಗ ಜೊತೆಯಲ್ಲಿ ಕಾಡಬೇಗೂರು ಕಾಲೋನಿ, ಕಾಡಬೇಗೂರು ಅಂತ ಬರುತ್ತೆ. ಕಾಡಬೇಗೂರಲ್ಲಿ ಈಗ ನಮಗೆ ರಸ್ತೆಗಳ ಸಮಸ್ಯೆ ತುಂಬಾ ಇತ್ತು. ಇತ್ತೀಚೆಗೆ ಮಾನ್ಯ ಶಾಸಕರ ಒಂದು ಸಹಯೋಗದೊಂದಿಗೆ ಒಂದಷ್ಟು ರಸ್ತೆಗಳಾಗಿದೆ. ಇನ್ನೂ ಗ್ರಾಮದಲ್ಲಿ ನಮಗೆ ಕೆಲವು ಡ್ರೈನೇಜ್ಗಳಾಗಬೇಕು. ಕಾಡಬೇಗೂರು ಗ್ರಾಮದಲ್ಲಿ ಒಂದು ಡ್ರೈನೇಜ್ ನಾನು ನರೇಗಾ ಯೋಜನೆಯಲ್ಲಿ ಹಾಕ್ಸಿದ್ದೆ. ಕೆಲವು ಆ ನರೇಗಾ ಯೋಜನೆ ಕೆಲವು ಬರ್ತಾ ಅದರ ಒಂದು ಇದು ತುಂಬಾ ಮಾಡೋಕ್ಕೆ ಕಷ್ಟ ಆಯಿತು. ಹಾಗಾಗಿ ಕೆಲವು ಕೆಲಸಗಳಾಗಿಲ್ಲ. ಇನ್ನೂ ಕೆಲವು ಅಭಿವೃದ್ಧಿ ಕಾರ್ಯಗಳನ್ನು ನಾವು ಮಾಡಿದ್ದೀವಿ. ಈ ನಮಗೆ ಕಾಡಂಚಿನಲ್ಲಿ ಕೆಲವು ಜಮೀನುಗಳಿದ್ದು, ಆ ಜಮೀನುಗಳಿಗೆ ಹೋಗೋಕ್ಕೆ ರಸ್ತೆಗಳು ಇರಲಿಲ್ಲ. ನಾನು ಚುನಾಯಿತರಾಗಿ ನಾವು ಮೊದಲನೇ ಇದರಲ್ಲಿ ಅದನ್ನು ತೊಗೊಂಡು ನರೇಗಾ ಯೋಜನೆಯಲ್ಲಿ ಆ ರಸ್ತೆನ ಮಾಡಿಸ್ಕೊಟ್ಟಿದ್ದೀನಿ. ಜೊತೆಯಲ್ಲಿ ಮೂಲಭೂತ ಸೌಕರ್ಯಗಳು ಇನ್ನೂ ಆಗಬೇಕಾಗಿರೋ ತುಂಬ ಇದೆ. ಒಂದು ಅಂಗನವಾಡಿ ಆಗಿದೆ, ಅಂಗನವಾಡಿ ಇನ್ನೂ ಓಪನ್ ಆಗಿಲ್ಲ, ಮಾಡಿಸಿದ್ದೀವಿ. ಶಾಲೆಗೆ ಒಂದು ಅಡುಗೆ ಕೋಣೆ ಬೇಕು, ಒಂದು ಕೊಠಡಿ ಬೇಕು. ಜೊತೆಯಲ್ಲಿ ಏನಾಗಿದೆ ಅಂದರೆ ಒಂದು ನಮಗೆ ಮುಖ್ಯವಾಗಿ ಒಂದು ಆಸ್ಪತ್ರೆ, ಮಿನಿ ಆಸ್ಪತ್ರೆ ಆಗಿತ್ತು. ಈಗಲೂ ಕೂಡ ಅದು ಇದರಲ್ಲಿದೆ. ಜಾಗದ ಕೊರತೆ, ಜಾಗ ಸಿಕ್ಕಿಲ್ಲ, ಸೂಕ್ತವಾದ ಜಾಗ ಸಿಕ್ಕಿಲ್ಲ. ಅದು ಕೂಡ ಪ್ರಸ್ತುತ ಇದರಲ್ಲಿದೆ. ಕೆಲವು ಇನ್ನೂ ಸ್ವಲ್ಪ ಶೌಚಾಲಯಗಳು, ನನ್ನ ಇದರಲ್ಲಿ ಒಂದು 30-40 ಶೌಚಾಲಯಗಳನ್ನ ನಾನು ಮಾಡಿಸಿದ್ದೀನಿ. ಇನ್ನೂ ಒಂದಷ್ಟು ಶೌಚಾಲಯಗಳು ಆಗಬೇಕಾಗಿದೆ, ಕೆಲವ್ರಿಗೆ ಆಗಿಲ್ಲ. ಜೊತೆಯಲ್ಲಿ ಇನ್ನೊಂದು 2-3 ಬೀದಿಗಳು ಡ್ರೈನೇಜ್ಗಳಾಗಬೇಕಾಗಿದೆ. ಮಧ್ಯ ಬೀದಿ ರಸ್ತೆಗಳು ಡ್ರೈನೇಜ್ಗಳಾಗಬೇಕಾಗಿದೆ. ಕೆಲವನ್ನು ಮಾಡಿಸಿದ್ದೀನಿ, ಆಗಿದೆ. ಹಾಗೆ ಮನೆ ವಿಚಾರಗಳು ಅಂತ ಬಂದಾಗ ನಾನು ಚುನಾಯಿತನಾದ ಮೊದಲನೇ ವರ್ಷದಲ್ಲಿ ಫ್ಲಡ್ ಮನೆಗಳು, ಮಳೆಯಿಂದ ಹಾನಿಯಾದ ಮನೆಗಳಲ್ಲಿ ಒಂದು 7-8 ಮನೆಗಳು ಮಾಡಿಸ್ಕೊಟ್ಟಿದ್ದೆ. ಅದಾದ ನಂತರ ಪಂಚಾಯತಿ ನಾವು ಚುನಾಯಿತರಾದ ಈ ಬಸವ ವಸತಿ ಯೋಜನೆ, ಅಂಬೇಡ್ಕರ್ ಯೋಜನೆ, ಈ ಯೋಜನೆಗಳಲ್ಲಿ ಮನೆಗಳೇ ಬರಲಿಲ್ಲ. ಒಂದು 3 ಮನೆಗಳೇನೋ ಕೊಟ್ಟಿದ್ದರು ಅಷ್ಟೇ. ಅಷ್ಟು ಬಿಟ್ಟರೆ ನಮ್ಗೆ ಮನೆಗಳೇ ಬರಲಿಲ್ಲ. ಜೊತೆಯಲ್ಲಿ ನಮ್ಮ ಕೆಲವು ಮನೆಗಳನ್ನು ನಾವು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇದರಲ್ಲಿ ಒಂದಷ್ಟು ಮನೆಗಳನ್ನು ಮಾಡಿಸ್ಕೊಟ್ಟಿದ್ವಿ. ಟೋಟಲಾಗಿ ಬಂದು ಒಂದು 20-25 ಮನೆಗಳನ್ನು ಮಾಡಿಸ್ಕೊಟ್ಟಿದ್ವಿ, ಆಗಿದೆ. ಬೀದಿ ದೀಪಗಳ ನಿರ್ವಹಣೆಗಳು, ಬೀದಿ ದೀಪಗಳ ಸಮಸ್ಯೆ ಏನು ಅಂತಂದರೆ, ಮೊದಲು ಬೀದಿ ದೀಪಗಳೇನೋ ನಾವು ಪಂಚಾಯತಿಯಿಂದ ತರ್ತೀವಿ, ಅದನ್ನ ಹಾಕುವಂಥ ಇವರೇ ಸಿಕ್ಕಲ್ಲ. ಹಂಗಾಗಿ ಇಲ್ಲಿ ತನಕ ನಮ್ಮ ಅವಧಿ ಏನಿತ್ತು, ಇಲ್ಲಿ ತನಕ ಪ್ರತಿ ತಿಂಗಳು ನಾವು ಏನು ಮಾಡಿಸ್ಬೇಕು ಆ ವ್ಯವಸ್ಥೆನ ಮಾಡಿಸ್ಕೊಟ್ಟಿದ್ವಿ. ಬೀದಿ ದೀಪಗಳ ನಿರ್ವಹಣೆ ಆಗಿದೆ. ಇನ್ನು ಈಗ ಚುನಾಯಿತ ಪ್ರತಿನಿಧಿಗಳಿಲ್ಲ, ನೋಡಲ್ ಅಧಿಕಾರಿಗಳಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಅದನ್ನು ಕ್ರಮ ವಹಿಸಿ ಮಾಡ್ಕೋಬೇಕು. ಸರ್, ತಮ್ಮ ಒಂದು ಗ್ರಾಮದಲ್ಲಿ ನೈರ್ಮಲ್ಯ ನಿರ್ವಹಣಾ ವ್ಯವಸ್ಥೆ ಹೇಗಿದೆ, ಜೊತೆಗೆ ಕಸ ವಿಲೇವಾರಿ ನಿರ್ವಹಣೆ ವ್ಯವಸ್ಥೆ ಯಾವ ರೀತಿಯಾಗಿ ಜರುಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ? ಕಸ ವಿಲೇವಾರಿ ವ್ಯವಸ್ಥೆದು ತುಂಬಾ ಸಮಸ್ಯೆ ಇದೆ. ಇದೇನಾಗಿದೆ ಅಂತಂದರೆ, ಪಂಚಾಯಿತಿ ವ್ಯಾಪ್ತಿಗೆ ಗ್ರಾಮ ತುಂಬಾ ದೂರ ಇರೋದ್ರಿಂದ ಕಸ ವಿಲೇವಾರಿ ಘಟಕಗಳು ಇನ್ನೂ ಪಂಚಾಯಿತಿ ವ್ಯಾಪ್ತಿನಲ್ಲಿ ಆಗಿಲ್ಲ. ಅದಿನ್ನೂ ಪ್ರಸ್ತುತ ಇದರಲ್ಲಿದೆ. ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ, ಕ್ಲೀನಿಂಗ್ ಅಂತ ಮಾಡಿಕೊಂಡು ಆವಾಗ ಡ್ರೈನೇಜ್ಗಳನ್ನ ಕ್ಲೀನ್ ಮಾಡಿಸಿ, ಸಣ್ಣ ಪುಟ್ಟ ಕಸಗಳನ್ನ ತೆಗೆಸಿ ಹೊರಗಡೆ ಒಂದು 2-3 ಸರಿ ಮಾಡಿಸ್ಕೊಟ್ಟಿದ್ದೀನಿ. ಅದು ದೊಡ್ಡ ಸಮಸ್ಯೆ ಇದೆ. ಅದು ಕಸ ವಿಲೇವಾರಿಗೆ ಅದಕ್ಕೆ ಶಾಶ್ವತವಾದ ಪರಿಹಾರ ಬೇಕು. ಯಾಕೆಂತಂದರೆ ಗಾಡಿಗಳಿದೆ, ಈಗ ಕಸ ವಿಲೇವಾರಿ ಗಾಡಿಗಳಿದೆ. ಅದು ಗ್ರಾಮಕ್ಕೆ ಬಂದು ಅಟ್ಲೀಸ್ಟ್ ವಾರದಲ್ಲಿ ಒಂದು ಸರಿನಾದ್ರು ಬಂದು ಕಸ ವಿಲೇವಾರಿಯನ್ನು ಮಾಡಬೇಕು. ಕಸ ವಿಲೇವಾರಿ ಘಟಕ ಮಾಡಬೇಕು, ಅದನ್ನು ಬಿಲ್ಡಿಂಗ್ ಮಾಡಬೇಕು ಅಂತೇಳಿ ತುಂಬಾ ಪಂಚಾಯತಿ ವ್ಯಾಪ್ತಿನಲ್ಲಿ ಇದಾಯಿತು. ಅದಿನ್ನೂ ಘಟಕ ಆಗಿಲ್ಲ. ಅದಾದ ನಂತರದಲ್ಲಿ ಈ ರೀತಿ ನಡೆದ್ರೆ ಸರೋಗುತ್ತೆ, ಅನುಕೂಲ ಆಗುತ್ತೆ. ನೈರ್ಮಲ್ಯದ ಬಗ್ಗೆ ನಾವೇನು ಅನ್ಕೋತೀವಿ ಅಂತಂದರೆ, ಈಗ ಅದೇ ದೊಡ್ಡ ಸಮಸ್ಯೆ. ಏನು ಮಾಡ್ತಾರೆ ಅಂದರೆ, ಮನೆ ಮುಂದೆ ಒಂದು ಡ್ರೈನೇಜ್ ಇರುತ್ತೆ. ಈ ಮನೆ ಕಸಗಳನ್ನೆಲ್ಲ ತಗೊಂಡು ಡ್ರೈನೇಜ್ಗೆ ಹಾಕಿದಾಗ ಡ್ರೈನೇಜ್ ಎಲ್ಲ ಬ್ಲಾಕ್ ಆಗುತ್ತೆ. ಅದನ್ನು ಪ್ರತಿಯೊಬ್ಬರು ಗ್ರಾಮಸ್ಥರು ಅದನ್ನು ಅರಿವು ತಿಳ್ಕೊಬೇಕು. ಅದನ್ನು ಮುಖ್ಯವಾಗಿ
ಆಮೇಲೆ ಡ್ರೈನೇಜ್ ಬ್ಲಾಕ್ ಆದಾಗ ಕರೆಸಿ ನಮಗೆ ಕಂಪ್ಲೇಂಟ್ಗಳು ಬರ್ತಿದ್ದವು, ಬಂದು ಡ್ರೈನೇಜ್ ಕ್ಲೀನ್ ಮಾಡಿಸಿ, ಇವರೇ ಕಸಗಳನ್ನ ಡ್ರೈನೇಜ್ಗೆ ಹಾಕಿ ಅದನ್ನು ಇದು ಮಾಡೋವಂಥದ್ದು. ಅದಕ್ಕೆ ಏನು ಮಾಡಬೇಕು ಅಂತ ಕಸ ವಿಲೇವಾರಿ ಒಂದು ಇದನ್ನು ಇಟ್ಕೊಂಡು ಜೊತೆಯಲ್ಲಿ ಅದರಲ್ಲಿ ಕಸನೆಲ್ಲ ಹಾಕಿ ಅದು ಒಂದು ಸರಿ ಡಂಪ್ ಮಾಡಿದಾಗ ಅದನ್ನ ಇದಾಗುತ್ತೆ. ಇದೇ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಇದೆ ಗ್ರಾಮದಲ್ಲಿ, ಆ ಥರ ಸಮಸ್ಯೆಗಳು. ಸರ್, ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಲಭ್ಯವಿರುವ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಜೊತೆಗೆ ಸಾರಿಗೆ ವ್ಯವಸ್ಥೆಯ ಬಗ್ಗೆ ತಿಳಿಸೋದಾದರೆ? ನಿಜ, ನಾವು ಬಂದು 1983 ನಾವಾಗ ನಮ್ಮ ಶಿಕ್ಷಣ ಹೇಗಿತ್ತು ಅಂತಂದರೆ ಒಂದೇ ಒಂದು ಸ್ಕೂಲು ಕಾಡಬೇಗೂರಲ್ಲಿ ಪ್ರೈಮರಿ ಸ್ಕೂಲ್ ಬಂದು ಅನಿವಾರ್ಯ ಕಾರಣಗಳಿಂದ ಮುಚ್ಚೋಗಿ ಆಗ ನಮ್ಮ ಈಗಲೂ ನೆನ್ಕೋಬೇಕು ನಮ್ಮ ಮಾಸ್ಟರ್ನ ನಂಜಯ್ಯ ಮಾಸ್ಟ್ರು ಅಂತೇಳಿ ಅವ್ರು ಬಂದಾಗ ನಾವು ಒಂದು ಇಬ್ಬರು ಮಾತ್ರ ಸ್ಕೂಲ್ಗೆ ಹೋಗ್ತಿದ್ವಿ. ಕೂಡ್ಗಿ ಕುರ್ನೆಗಾಲದಿಂದಲೂ ಕೂಡ ಆ ಸ್ಕೂಲಿಗೆ ಬರ್ತಿದ್ವು. ಕಾಡಬೇಕು ತುಂಬ ಹಳೆ ಸ್ಕೂಲ್ ಅದು. ಅದಕ್ಕೆ ಜಾಗ ಕೊಟ್ಟವರು ನಮ್ಮ ದೇವೇಗೌಡರು ಅಂಥೇಳಿ ನಮ್ಮ ಗ್ರಾಮದ ಮುಖಂಡರು, ಅವರು ಹಿರಿಯರು, ಅವರು ಜಾಗ ಕೊಟ್ಟಿದ್ದರು. ಆ ಜಾಗದಲ್ಲಿ ಒಂದು ಪ್ರಾಥಮಿಕ ಶಾಲೆ ಇತ್ತು. ತದನಂತರದಲ್ಲಿ ನಾವು ಮಿಡ್ಲ್ ಸ್ಕೂಲ್ ಏನು ನಾವು ಅಂತೀವಿ ಮಾಧ್ಯಮಿಕ ಶಿಕ್ಷಣ, ನಾವು ಅದಕ್ಕೆ ಮುತ್ಕೆಹುಂಡಿಗೆ ಹೋಗ್ತಿದ್ವಿ. ಇಲ್ಲಿಂದ ಹೆಚ್ಚು ಕಡಿಮೆ 3 ಕಿಲೋಮೀಟ್ರ್ ಆಗುತ್ತೆ. 3 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಾಗಿತ್ತು. ಆಗ ಸಾರಿಗೆ ವ್ಯವಸ್ಥೆಗಳು ಇರಲಿಲ್ಲ. ಇವಾಗ ಶಾಲೆಗೆ ಇಲ್ಲಿ ಕಾಡಬೇಗೂರಿಗೆ ಈಗ ಇಲ್ಲೇ ಮಾಧ್ಯಮಿಕ ಶಾಲೆ ಇದೆ, ಒಳ್ಳೊಳ್ಳೆ ಮಾಸ್ಟರ್ಗಳಿದ್ದಾರೆ. ಮಕ್ಕಳನ್ನ ಇಲ್ಲಿ ಸೇರಿಸಿ ಅಂದರೆ ಇವಾಗ ಅದೇನೋ ಮಟ್ಕೆರೆ ಕಡೆ ಹೋಗಿ ಅದೇನೋ ಇದ್ರ ಸ್ಕೂಲ್ಗಳು ಅಂತಾರೆ, ಅಲ್ಲಿಗೆಲ್ಲ ಕಾನ್ವೆಂಟ್ಗಳು, ಪಬ್ಲಿಕ್ ಸ್ಕೂಲು ಅಲ್ಲೆಲ್ಲ ಆಗ್ತಾಯಿದ್ದಾರೆ. ನನಗನ್ಸೋದು ಏನು ಅಂದರೆ ಪ್ರಾಥಮಿಕ ಶಿಕ್ಷಣ ತಂದೆ ತಾಯಿಗಳ ಜೊತೆಯಲ್ಲಿದ್ದು ಹತ್ತಿರದ ಸ್ಕೂಲ್ನಲ್ಲಿ ಆದರೆ ಅನುಕೂಲ. ಈಗ ಸಾರಿಗೆ ವ್ಯವಸ್ಥೆನೂ ತುಂಬ ಚೆನ್ನಾಗಿದೆ, ಅದರದ್ದೇನು ಸಮಸ್ಯೆ ಇಲ್ಲ. ರಸ್ತೆ ಇದೆ. ಅಂದರೆ ಇಲ್ಲೇನಾಗಿದೆ ಅಂದರೆ ನಮ್ಮಲ್ಲಿ ಇಲ್ಲಿಂದ ಒಂದು ಸ್ವಲ್ಪ ಕಾಡಬೇಗೂರಿಗೆ 1 ಕಿಲೋಮೀಟರ್ ದೂರ ಆಗುತ್ತೆ. ಸ್ವಲ್ಪ ಕಾಡಂಚಾಗಿರೋದ್ರಿಂದ ಸ್ವಲ್ಪ ಸಮಸ್ಯೆ ಇದೆ ಮಕ್ಕಳು ನಡೆದಾಡೋಕ್ಕೆ. ಅದು ಬಿಟ್ಟರೆ ಮುಖ್ಯ ರಸ್ತೆಯಿಂದ ಮಟ್ಕೆರೆಗೆ ಒಳ್ಳೆ ಸಾರಿಗೆ ವ್ಯವಸ್ಥೆ ಇದೆ, ಎಲ್ಲ ಹೋಗಿದ್ದು ಬರ್ತಾರೆ, ಏನು ಸಮಸ್ಯೆ ಇಲ್ಲ. ಆವತ್ತಿಗೂ ಇವತ್ತಿಗೂ ಗಜಾಂತರ ವ್ಯತ್ಯಾಸ ಇದೆ. ಅವತ್ತು ನಾವೇನು ಬಂದು ಇಲ್ಲಿ 94ರಲ್ಲಿ ನಾನು 95ರಲ್ಲಿ ನಾನು PUC ಮಾಡಿ ಇಲ್ಲಿ ಬಂದೆ. ಆವತ್ತಿನ ಸ್ಥಿತಿಗತಿಗೂ ಇವತ್ತಿನ ಸ್ಥಿತಿಗತಿಗೂ ಗ್ರಾಮದ ವ್ಯತ್ಯಾಸ ತುಂಬಾ ಇದೆ. ಡೆವಲಪ್ ಆಗಿದೆ. ಇನ್ನೂ ಡೆವಲಪ್ ಆಗಬೇಕಾಗಿರೋ ಕೆಲಸಗಳು ತುಂಬಾ ಇದೆ. ಮುಂದಿನ ಹಂತದಲ್ಲಿ ಹಂತವಾಗಿ ಅದು ಆಗಲಿ ಅನ್ನೋದು ನನ್ನ ಆಶೆ. ಇಲ್ಲೊಬ್ರು ಇದ್ದಾರೆ, ಈಗ ಒಬ್ಬರನ್ನ ನರ್ಸನ್ನು ಅಪಾಯಿಂಟ್ ಮಾಡಿದ್ದಾರೆ. ಅವ್ರು ಬಂದು ವರ್ಕ್ ಮಾಡ್ತಾಯಿದ್ದಾರೆ. ಅವ್ರಿಗೀಗ ಇರೋದಕ್ಕೆ ಸೂಕ್ತವಾದ ಜಾಗ ಇಲ್ಲ ಪಾಪ, ಹೊರಗಡೆಯಿಂದ ಬಂದು ಮಾಡ್ತಾಯಿದ್ದಾರೆ. ನಮ್ಗನ್ಸಿದ್ದೇನು ಅಂದರೆ ಗ್ರಾಮದಲ್ಲಿ ಒಂದು ಜಾಗ ಅಂತ ಸಿಕ್ಕಿದರೆ ಆಸ್ಪತ್ರೆ ಆಗಿ ಅವ್ರು ಇರೋದಕ್ಕೆ ವ್ಯವಸ್ಥೆನೂ ಆಗ್ಬೋದಾಗಿತ್ತು. ಈಗ ಅವ್ರು ಆಲ್ರೆಡಿ ಅಪಾಯಿಂಟ್ ಆಗಿ ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅದನ್ನೇ ಸ್ವಲ್ಪ ಒಂದು ವ್ಯವಸ್ಥಿತವಾಗಿ ಅಲ್ಲಿ ಇಲ್ಲೇ ಒಂದು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರ ಆದಾಗ ಯಾರಿಗೇ ಆಗಿರಲಿ ಫಸ್ಟು ಪ್ರೈಮರಿನೇ ಮುಖ್ಯ. ಈಗ ಒಂದು ಹಾರ್ಟ್ ಅಟ್ಯಾಕ್ ನೀವು ಅಂದರೆ ಈಗ ಹಾರ್ಟ್ ಅಟ್ಯಾಕ್ ಆಗುತ್ತೆ, ದೂರದ ಹಾಸ್ಪಿಟಲ್ಗಳಿಗೆ ಹೋಗ್ಬೇಕು. ಆ ಸಮಸ್ಯೆ ಪ್ರತಿ ಗ್ರಾಮಗಳಲ್ಲೂ ಇದ್ದದ್ದೇ. ದೊಡ್ಡ ಕಾಯಿಲೆಗಳು ಬಂದಾಗ ಈಗ ನಿಮ್ಮ ವಿವೇಕಾನಂದ ಆಸ್ಪತ್ರೆ ಇರ್ಬೋದು, ಕೋಟೆ ಇರ್ಬೋದು, ಸರಗೂರು ಇರ್ಬೋದು, ಸರ್ಕಾರಿ. ನನಗನ್ಸಿದ್ದೇನು ಅಂದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಸರ್ಕಾರಿ ಆಸ್ಪತ್ರೆಗಳನ್ನ ಡೆವಲಪ್ಮೆಂಟ್ ಮಾಡಬೇಕು. ಹತ್ತಿರದಲ್ಲಿ ಮುತ್ಕೆಹುಂಡಿ ಗಿರಿಜನ ಸಂಚಾರಿ ಆಸ್ಪತ್ರೆ ಅಂತ ಇತ್ತು, ಮುತ್ಕೆಹುಂಡಿನಲ್ಲಿ ಇವಾಗಲೂ ಇದೆ. ಅದು ತುಂಬಾ ಬಿಲ್ಡಿಂಗ್ಗಳೆಲ್ಲ ತುಂಬ ಚೆನ್ನಾಗಿದ್ದಾರೆ, ಬಟ್ ಡಾಕ್ಟ್ರುಗಳು ಕರೆಕ್ಟಾಗಿ ಬರೋಲ್ಲ. ನಾನು ಸರಿ ಅದು ವೀಡಿಯೋ ಮಾಡಿ ಕೂಡ ಹಾಕಿದ್ದೆ ನಾನು. ಏನಾಗಿದೆ ಅಂದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರಿಯಾದ ಚಿಕಿತ್ಸೆ ಸಿಕ್ಕಿದಾಗ ಯಾರೂ ಪ್ರೈವೇಟ್ಗಳಿಗೆ ಹೋಗಲ್ಲ. ಯಾರ ಹತ್ರನೂ ದುಡ್ಡಿಲ್ಲ, ಅಷ್ಟೊಂದು ಡೆವಲಪ್ಮೆಂಟ್ ಯಾರೂ ಆಗಿಲ್ಲ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ, ಆ ಫೆಸಿಲಿಟಿ ಹುಡ್ಕೊಂಡು ಹೋಗ್ತಾರೆ. ಸರ್ಕಾರಿ ಬಿಲ್ಡಿಂಗ್ಗಳಿದೆ ಒಳ್ಳೊಳ್ಳೆ. ನನಗನ್ಸಿದ್ದೇನೋ ಅಂತಂದರೆ ಸೂಕ್ತವಾದ ಡಾಕ್ಟ್ರುಗಳನ್ನ ನಿಯೋಜನೆ ಮಾಡಿ ಎಲ್ಲರೂ ತಿಳ್ಕೋಬೇಕು. ಸರ್ಕಾರಿ ಕೆಲಸ ತುಂಬ ಬೇಡಿಕೆ ಇದೆ ಅಂದರೆ ಇರುವಂಥ ಕೆಲಸಗಳು. ನನಗನ್ಸಿದ್ದೇನು ಅಂತಂದರೆ ಆಸ್ಪತ್ರೆಗಳಲ್ಲಿ ಸೂಕ್ತವಾದ ವ್ಯವಸ್ಥೆಯಲ್ಲಿ ನಿರ್ವಹಣೆ ಮಾಡುವಂಥ ಸಿಬ್ಬಂದಿಗಳು ಕರೆಕ್ಟಾಗಿದ್ದಾಗ ಯಾವುದೂ ತೊಂದರೆಗಳಾಗಲ್ಲ. ಅದ್ರ ಕೊರತೆ ಇದೆ ನಮ್ಮ ತುಂಬಾ ಮಟ್ಗೆರೆ ಭಾಗದಲ್ಲಿ. ಆರೋಗ್ಯದ ಸಮಸ್ಯೆ ಬಗ್ಗೆ ತುಂಬಾ ತೊಂದರೆ ಇದೆ. ಹಂಗಾಗಿ ಕೆಲವರೆಲ್ಲ ಪ್ರೈವೇಟ್ ಆಸ್ಪತ್ರೆಗಳ ಮೇಲೆ ಡಿಪೆಂಡ್ ಆಗ್ತಾರೆ. ಸರ್ಕಾರಿ ಆಸ್ಪತ್ರೆ ಇದ್ರೂ ನೋಡಿ, ಈಗ ಸರಗೂರಲ್ಲೂ ಇದ್ದರೂ ಕೂಡ ಅಷ್ಟು ಫೆಸಿಲಿಟಿಗಳು ಸಿಗೋಲ್ಲ. ಈಗ ನೆನ್ನೆ ಯಾವುದೋ ಹುಡುಗನಿಗೆ ಒಂದು ಕಾಲು ನೋವಾಗಿತ್ತು, ನಮ್ಮಲ್ಲಿ ತೊಡೆನೇ ಮಾಂಸ ಟ್ರ್ಯಾಕ್ಟರ್ಸ್ಗೆ ಹಾಕೊಂಡು ಮಾಂಸ ಹೋಗಿತ್ತು. ಇಲ್ಲೆಲ್ಲೂ ಆಗಲಿಲ್ಲ. ಲಾಸ್ಟಲ್ಲಿ ಕೊನೆಯಲ್ಲಿ ವಿವೇಕಾನಂದದಲ್ಲೂ ಆಗಲ್ಲ ಅಂತಂದ್ಬಿಟ್ಟು ಹಂಗೆ ಮೈಸೂರಲ್ಲಿ ತೊಗೊಂಡೋಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾಯಿದ್ದಾರೆ. ಈ ಥರದ ವ್ಯವಸ್ಥೆಗಳು ನಮ್ಮ ಭಾಗದಲ್ಲಿ ಆಗಬೇಕು. ಅದರಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ಈ ಕೊರೋನಾ ಟೈಮಲ್ಲಿ ಎಂಥ ಸಮಸ್ಯೆಗಳಾದವು. ಡಾಕ್ಟ್ರುಗಳೇ ದೂರದಿಂದ ಮಾತ್ರೆಗಳು ಕೊಡ್ತಿದ್ರು. ಈ ಥರದ ಅವೆಲ್ಲ ಪ್ರೈವೇಟ್ಗಳನ್ನ ಅವಲಂಬಿಸ್ತಿದ್ರು ಜನ. ಸುಮಾರು ಜನ ಪ್ರಾಣ ತೆತ್ತರು. ಸರ್ಕಾರಿ ಆಸ್ಪತ್ರೆಗಳು ಅಭಿವೃದ್ಧಿ ಮಟ್ಟದಲ್ಲಿದ್ದಾಗ ಜನ ಯಾಕೆ ಹೊರಗಡೆ ಹೋಗ್ತಾರೆ ಅಲ್ವಾ? ಅದ್ರ ಬಗ್ಗೆ ಗಮನ ವಹಿಸಬೇಕು. ನಾನು ಇನ್ನು ಈ ಮುಖಾಂತರ ಶಾಸಕರಲ್ಲೂ ಒಂದು ಮನವಿಗಳನ್ನ ಮಾಡ್ತೀನಿ. ಈ ಸರ್ಕಾರಿ ಶಾಲೆ, ಸರ್ಕಾರಿ ಆಸ್ಪತ್ರೆ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಯಾಕೆ ಅಂತಂದರೆ ಈ ಜನ ನೀವು ತಿಳ್ಕೊಂಡಿರೋಷ್ಟು ತುಂಬಾ ಶ್ರೀಮಂತರೇನಲ್ಲ, ತುಂಬಾ ಇದರಲ್ಲಿ ಜೀವನ ಮಾಡ್ತಾಯಿದ್ದೀವಿ ನಾವೆಲ್ಲ. ಸರ್ಕಾರಿ ಆಸ್ಪತ್ರೆ ಇದ್ದಾಗ ಪ್ರೈವೇಟ್ ಆಸ್ಪತ್ರೆಗೆ ಯಾಕೆ ಹೋಗ್ತೀವಿ? ಸರ್ಕಾರಿ ಶಾಲೆ ಇದ್ದಾಗ ಒಳ್ಳೆಯ ಮಟ್ಟದಲ್ಲಿ ಗುಣಮಟ್ಟದಲ್ಲಿ ಪಾಠ ಮಾಡಿದಾಗ ನಾವ್ಯಾಕೆ ಹೊರಗಡೆ ಪ್ರೈವೇಟ್ಗಳಿಗೆ ಹಾಕ್ತಾರೆ? ನಮ್ಗೆ ಸಿಕ್ಕುವಂಥ ಫೆಸಿಲಿಟಿಗಳು ಸರ್ಕಾರ ಮಟ್ಟದಲ್ಲಿ ಸಿಕ್ಕಿದಾಗ ಎಲ್ಲನೂ ವೇಸ್ಟ್ ಆಗ್ತಾಯಿದೆ ಅಲ್ವಾ? ಈಗ ಒಬ್ಬ ಸರ್ಕಾರಿ ಮೇಸ್ಟ್ರಿಗೆ ಸಂಬಳ ಎಷ್ಟು? 70,000 80,000 ಸಂಬಳ ಇರುತ್ತೆ.
ಪ್ರೈವೇಟಲ್ಲಿ ಮಾಡೋರು ಯಾರೋ ಒಬ್ಬರು 10,000 20,000 ಬೇಕಾಗೆಲ್ಲ ಕೆಲಸ ಮಾಡ್ತಾರೆ ಅಲ್ವಾ. ಸರ್ಕಾರಿ ಶಾಲೆ ಅಭಿವೃದ್ಧಿ ಮಟ್ಟದಲ್ಲಿದ್ದಾಗ ನಾವು ಪ್ರೈವೇಟ್ಗೆ ಹೋಗೋ ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ ಪ್ರೈವೇಟ್ಗೆ ಹೋಗೋ ಅವಶ್ಯಕತೆಗಳಿರಲ್ಲ. ಮುಖ್ಯವಾಗಿ ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿಪಡಿಸೋ ನಿಟ್ಟಿನಲ್ಲಿ ಎಲ್ಲ ಜನಪ್ರತಿನಿಧಿಗಳು ಕೆಲಸ ಮಾಡೋದು. ಪ್ರಸ್ತುತ ತಮ್ಮ ಗ್ರಾಮದಲ್ಲಿ ಒಂದು ಸಾಕ್ಷರತೆಯ ಪ್ರಮಾಣ ಯಾವ ಪ್ರಮಾಣದಲ್ಲಿದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ? ಇವಾಗಿನ ಜನ್ರೇಷನು ಪ್ರತಿ ಮಕ್ಕಳನ್ನೂ ಓದಿಸ್ತಾ ಇದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಈಗ ನಮ್ಮಲ್ಲಿ ಹೆಚ್ಚು ಕಡಿಮೆ ಮೊದಲನೇ ಬ್ರ್ಯಾಂಡ್ ನಾನು ನಮ್ಮ ಅಣ್ಣ ಒಬ್ಬರು ಶಿವಾಜಿ ನಗರ ಅಂತಿದ್ದಾರೆ. ಮೊದಲು SLC ಮಾಡಿದ್ದು ನಾವೇ ಅನಿಸುತ್ತೆ ನನ್ನ ಒಂದಿದ್ರಲ್ಲಿ. ಅಲ್ಲಿ ತನಕ ಯಾರು SLC ಮಟ್ಟಕ್ಕೆ ಹೋಗಿರಲಿಲ್ಲ. ಇತ್ತೀಚಿನ ದಿನಮಾನಗಳಲ್ಲಿ ನಾವು ಕೂಡ ತುಂಬಾ ಪ್ರೋತ್ಸಾಹ ಕೊಡ್ತೀವಿ ಮಕ್ಕಳಿಗೆ. ನಾನು ಈಗಲೂ ಸರ್ಕಾರಿ ಶಾಲೆಗಳಿಗೆ ಹೋಗ್ತಾ ಇರ್ತೀನಿ, ದಿನಾಚರಣೆಗಾಗಿರ್ಬೋದು ಕೆಲವು ಪ್ರೋಗ್ರಾಮ್ಗಳು ಕರೀತಾ ಇರ್ತಾರೆ. ಹೋದಾಗ ನಮ್ಮ ಮಕ್ಕಳಿಗೆ ಬೋಧನೆ ಮಾಡೋದು ಅದನ್ನೇ. ಮೊದಲು ವಿದ್ಯೆ ಪಡೀರಿ. ನಮ್ಮ ಬಾಬಾ ಸಾಹೇಬ್ರು ಹೇಳ್ದಂಗೆ ಈ ದೇವಸ್ಥಾನಗಳ ಮುಂದೆ ನಾವು ಏನು ಕ್ಯೂ ನಿಲ್ತೀವಿ ಅದ್ರ ಬದಲು ಲೈಬ್ರರಿ ಮುಂದೆ ಕ್ಯೂ ನಿಲ್ತೀವಿ. ಸಾಕ್ಷರತೆ ತುಂಬಾ ಮುಖ್ಯ. ಇವತ್ತು ನಾವೇನಾದರೂ ನಾನು ಇವಾಗ ಒಬ್ಬ ಮೆಚ್ಯೂರ್ಡ್ ವ್ಯವಸಾಯಗಾರನಾಗಿದ್ದೀನಿ ಅಂತಾರೆ, ಅದು ಕಾರಣವೇ ಸಾಕ್ಷರತೆ. ಇವತ್ತು ನಾವು ಸರ್ಕಾರಿ ಕೆಲಸದಲ್ಲಿ ಇಲ್ಲದೆ ಇರ್ಬೋದು, ಬರೀ ಸರ್ಕಾರಿ ಕೆಲಸ ತೊಗೋಬೇಕು, ಇನ್ನೊಂದಾಗಬೇಕು, ಕಂಪ್ನಿಗಳಿಗೆ ಹೋಗ್ಬೇಕು ಅನ್ನೋದಕ್ಕೆ ಅಷ್ಟಕ್ಕೆ ಮಾತ್ರ ಎಜುಕೇಷನ್ ಅಲ್ಲ. ಎಜುಕೇಷನ್ ಅನ್ನೋದೇನು ಅಂತಂದರೆ ಅವನ ವ್ಯವಸಾಯದಲ್ಲೂ ಕೂಡ ಒಂದು ಇದನ್ನು ಅಳವಡಿಸ್ಕೋಬೋದು, ಯಾರ ಮೇಲೂ ಡಿಪೆಂಡ್ ಆಗದೆ ಜೀವನ ಮಾಡ್ಬೋದು. ಈ ರೀತಿ ಈ ನಿಟ್ಟಿನಲ್ಲಿ ನಾವು ಎಜುಕೇಷನ್ ತೊಗೋಬೇಕು. ನಮ್ಮ ಗ್ರಾಮದಲ್ಲಿ ಸಾಕ್ಷರತಾ ಪ್ರಮಾಣ ಕಡಿಮೆ ಇದೆ, ಯಾಕಂದರೆ ಈಗಿನ ಜನ್ರೇಷನ್ ಮಕ್ಕಳು ಮಾತ್ರ ಹೋಗ್ತಾ ಇರೋದು. ಅದಕ್ಕೆ ಮುಂಚೆ ಎಲ್ಲ ಈಗ ತುಂಬ ಮಕ್ಕಳು ನಮ್ಮಲ್ಲಿ ಡಿಗ್ರಿಗಳು ಮಾಡಿದ್ದಾರೆ, ಡಿಗ್ರಿ ಮಾಡಿ ಕೆಲವರು ಕೆಲಸನೂ ಮಾಡ್ತಾಯಿದ್ದಾರೆ. ಹಾಗಾಗಿ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಟು ದ ಪರ್ಸನ್. ಯಾಕಂದರೆ ಇದು ಅಂತೀನಿ ನಾನು, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ವಿದ್ಯೆ ಅನ್ನೋದು ತುಂಬಾ ಮುಖ್ಯ. ನಮ್ಮಲ್ಲಿ ಸಾಕ್ಷರತಾ ಪ್ರಮಾಣ ಮೊದಲಿನ ಜನ್ರೇಷನಲ್ಲಿ ಕಡಿಮೆ ಇದ್ದರೂ ಕೂಡ ಇವಾಗೆಲ್ಲ ಮಕ್ಕಳು ಓದಿಸ್ತಾ ಇದ್ದಾರೆ, ಎಲ್ಲರೂ ಓದಿಸ್ತಾ ಇದ್ದಾರೆ. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಈಕ್ವಾಲಿಟಿನಲ್ಲಿ ಓದಿಸ್ತಾ ಇದ್ದಾರೆ. ಅದೊಂದು ತುಂಬ ಖುಷಿಯಾದ ವಿಚಾರ. ಸರ್, JJM ತಮ್ಮ ಒಂದು ಗ್ರಾಮದಲ್ಲಿ ಯಾವ ಹಂತದಲ್ಲಿದೆ? ಜನರಿಗೆ ಇದರಿಂದ ಶುದ್ಧ ಕುಡಿಯುವ ನೀರು ಸಿಗ್ತಾ ಇದೆಯಾ? ಅದರ ಬಗ್ಗೆ ತಿಳಿಸೋದಾದರೆ? ನೋಡಿ, ನಾವೇನೋ ಜನಪ್ರತಿನಿಧಿಗಳಾಗಿ ನಮ್ಮ ಕೈಲಾದಷ್ಟು ಕೆಲಸಗಳು ಮಾಡಬೇಕು ಅಂತಂದ್ಬಿಟ್ಟು ಏನೋ ಒಂದು ಪ್ರಯತ್ನ ಪಡ್ತಾ ಇರ್ತೀವಿ. ಅದಕ್ಕೆ ಕೆಲವು ಅಡೆತಡೆಗಳು ಬರ್ತವೆ. ನಾವೇನು ಮಾಡೋದು, JJM ವತಿಯಿಂದ ಒಂದು ಟ್ಯಾಂಕು ಬೇಕಾಗಿತ್ತು ಗ್ರಾಮಕ್ಕೆ. ಒಂದು 25,000 ಲೀಟ್ರ್ ಒಂದು ಟ್ಯಾಂಕ್ ಸಾಕಾಗುತ್ತೆ ಅಂತೇಳಿ ನಾವು ಅದನ್ನು ಜಾಗ ಗುರುತಿಸಿ ನಾವು 3 ಗ್ರಾಮ, ಇದು ಈ ಕಾಡಬೇಗೂರು ಅಂತಂದರೆ ಕಾಡಬೇಗೂರು ಕಾಲೋನಿ, ಸಿದ್ದಪ್ಪಾಜಿ ಕಾಲೋನಿ, ಕಾಡಬೇಗೂರು ಅಂತೇಳಿ 3 ಗ್ರಾಮಕ್ಕೂ ಒಂದು ಟ್ಯಾಂಕ್ ಮಾಡಬೇಕು ಅಂತ ಮಾಡಿದ್ವಿ ನಾವು. ಅದನ್ನು ಅರಣ್ಯ ಇಲಾಖೆಯವರು ತಕರಾರು ಮಾಡಿದ್ರು. ಈಗ ಆಲ್ರೆಡಿ ಈ ಜಾಗಗಳು ನಮ್ಮಲ್ಲಿ ಇವೆಲ್ಲ RTC ಇರೋವಂಥ ಜಾಗಗಳೇ, ನಾವೆಲ್ಲ ಇದರಲ್ಲಿ ಇದ್ದೀವಿ. ಇದು ನಮ್ಮ ಕನ್ಸರ್ವೇಷನ್ಗೆ ಬರುತ್ತೆ, ಇದು ಅರಣ್ಯ ಇಲಾಖೆ ಇದಕ್ಕೆ ಬರುತ್ತೆ ಅಂಥೇಳಿ ಅದನ್ನು ತಡೆ ಹೊಡೆದ್ರು. ಕಾಮಗಾರಿ ಅರ್ಧದಲ್ಲಿ ನಿಲ್ತು. ಶಾಸಕರನ್ನು ಕರೆದ್ಬಿಟ್ಟು ಎಲ್ಲ ರೀತಿಯಲ್ಲೂ ಇದು ಮಾಡಿದ್ವಿ ನಾವು. ಬಟ್ ಆ ಪ್ರಗತಿ ಆಗಲಿಲ್ಲ ಅದು. ಅದು ನಾನೇನು ಮಾಡಿದೆ, ಸ್ವಲ್ಪ ಇಂಜಿನಿಯರ್ ಜೊತೆಲೆಲ್ಲ ಮಾತಾಡಿ, ನೋಡ್ರಪ್ಪ ಈಗ ಸದ್ಯಕ್ಕೆ ನಮ್ಮಲ್ಲಿ ನೀರೇ ಇಲ್ಲ, ತುಂಬಾ ಸಮಸ್ಯೆ ಆಗಿದೆ. ನಿಮ್ಮ JJM ನಿಮ್ಮ ಜಲಜೀವನ ಮಿಷನಿಂದ ಏನು ಫಿಲ್ಟರ್ ವಾಟರ್ ಬರುತ್ತೆ ಅದಕ್ಕೆ ಮುಂಚೆ ನಮಗೆ ಒಂದು ಸ್ವಲ್ಪ ಡೈರೆಕ್ಟಾಗಿ ನೀರು ಕೊಟ್ಟು ನಮಗೆ ವ್ಯವಸ್ಥೆ ಮಾಡೋ ರೀತಿಯಲ್ಲಿ ಮಾಡಿ ಅಂಥೇಳಿ ಪೈಪ್ಲೈನೆಲ್ಲ ಮಾಡಿಸಿ ಈಗೆಲ್ಲ ಗ್ರಾಮಕ್ಕೂ ನಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. ಅಂದರೆ ಏನಿದೆ ಅಂತಂದರೆ ಬೋರ್ ಆನ್ ಮಾಡಿದ್ರೆ ನಲ್ಲಿಗೆ ನೀರು ಬರುತ್ತೆ, ಅದು ಯಾವಾಗ ಹೊಡೆದೋಗುತ್ತೋ ಏನೋ ಗೊತ್ತಿಲ್ಲ. ಆ ಟ್ಯಾಂಕ್ ವ್ಯವಸ್ಥೆ ಒಂದು ಆಗಿದ್ದಿದ್ರೆ ನಮಗೆ ತುಂಬಾ ಅನುಕೂಲ ಆಗಿರೋದು. ಆಲ್ರೆಡಿ ಬಂಡೀಪುರ ಇದಕ್ಕೆ ನಾವು ಇದನ್ನು ಕೊಟ್ಟಿದ್ದೀವಿ, ಅರ್ಜಿ ಕೊಟ್ಟಿದ್ದೀವಿ, ಪ್ರಗತಿಯಲ್ಲಿದೆ. ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಈ ಪರ್ವೇಜ್ ಆಪರಲ್ಲಿ ಅರ್ಜಿಗಳನ್ನ ಹಾಕ್ಸಿದ್ದೀವಿ. ಅದು ಮುಂದಿನ ದಿನಗಳಲ್ಲಿ ಟ್ಯಾಂಕ್ ಆಗ್ಬೋದು ಏನು ಅನ್ನೋದ್ರ ಬಗ್ಗೆ ನಮ್ಗೆ ಇನ್ನೂ ಇನ್ಫಾರ್ಮೇಷನ್ ಬಂದಿಲ್ಲ. ಮೊನ್ನೆ ಫೋನ್ ಮಾಡಿದ್ದೆ ನಾನು, ಮಾಡಿ ಕೇಳಿದೆ, ಸರ್ ಹಿಂಗಾಗಿದೆ ಏನಾಗಿದೆ ಅಂತೇಳಿ ನಮ್ಮ ಅರಣ್ಯ ಇಲಾಖೆಯವ್ರಿಗೆ ಮಾಡಿದ್ವಿ. ಸರ್ ಪ್ರಗತಿನಲ್ಲಿದೆ, ಕಳಿಸಿದ್ದೀವಿ, ಈಗ ಬಂಡೀಪುರಕ್ಕೆ ಹೋಗಿದೆ, ಅಲ್ಲಿಂದ ನಿಮ್ಮ ಪರ್ಮಿಷನ್ ಆದಮೇಲೆ ನಿಮ್ಮ ಇದು ಮಾಡ್ಬೋದು ಅಂತ ಹೇಳಿದ್ದಾರೆ. ಅದೊಂದು ಆಯಿತು ಅಂತಂದರೆ ನಮಗೆ ಕುಡಿಯೋ ನೀರಿನ ವ್ಯವಸ್ಥೆ ಶಾಶ್ವತವಾಗಿ ಆಗುತ್ತೆ. ಈಗ ಅಲ್ಲಿ ತನಕ ಏನಿದೆ ಅಂತಂದರೆ ಅದೇ ಬೋರ್ಗಳ ಮೇಲೆ ಡಿಪೆಂಡು. ಬೋರಲ್ಲಿ ನೀರು ಇತ್ತು ಅಂತಂದರೆ ಡಂಪ್ ಆಗುತ್ತೆ, ಇಲ್ಲ ಅಂದರೆ ಇಲ್ಲ. ಸದ್ಯದ ಪರಿಸ್ಥಿತಿನಲ್ಲಿ ಈ ಥರ ನಡೀತಾ ಇದೆ. ನಲ್ಲಿ ವ್ಯವಸ್ಥೆ ಇದೆ, ಆದರೆ ನೇರವಾಗಿ ಹಾಕಿದ್ದೀವಿ, ಟ್ಯಾಂಕ್ ಇಲ್ಲ. ಸರ್, ನರೇಗಾ ಚಟುವಟಿಕೆಗಳ ಕುರಿತು ತಿಳಿಸೋದಾದರೆ, ನರೇಗಾ ಚಟುವಟಿಕೆಗಳು ತಮ್ಮ ಗ್ರಾಮದ ಅಭಿವೃದ್ಧಿಗೆ ಎಷ್ಟು ಪೂರಕವಾಗಿದೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ? ನರೇಗಾ ಬಂದು ಏನಾಗಿದೆ ಅಂತಂದರೆ, ನಾವೇನು ಕೇಳ್ತೀವಿ ಅಂತಂದರೆ, ಎಲ್ಲಿ 2 ಥರದ ಕೆಟಗರಿ ಬರುತ್ತೆ ನರೇಗಾದಲ್ಲಿ. ರೈತರಿಗೆ ಅನುಕೂಲವಾಗೋ ಅಂಥ ಕೆಲವು ಕೆಲಸಗಳು, ಜೊತೆಯಲ್ಲಿ ಗ್ರಾಮದ ಅಭಿವೃದ್ಧಿ ಕೆಲಸಗಳು. ಪರ್ಸ್ನಲ್ ಇದೇನಿದೆ ರೈತರಿಗೆ ಆಗುವಂಥ ಕೆಲಸಗಳಿಗೆ ಜಾಸ್ತಿ ಆದ್ಯತೆ ಸಿಗುತ್ತೆ. ಯಾಕೆ ಅಂತಂದರೆ ಇದರಲ್ಲಿ 2 ಥರ ಬರುತ್ತೆ. ಒಂದು ಮೆಟೀರಿಯಲ್ ಕಾಸ್ಟು, NMR 2 ಥರ ಬರುತ್ತೆ. ಯಾವುದೋ ನಮ್ಮ ಗ್ರಾಮದ ಅಭಿವೃದ್ಧಿ ಕೆಲಸದಲ್ಲಿ ಈಗ ಒಂದು ಡ್ರೈನೇಜ್ ಮಾಡ್ತೀನಿ ನಾನು ಅಂತಂದರೆ 60/40, 60 ಬಂದು ಇದಾಗುತ್ತೆ, ಏನೋ ಮೆಟೀರಿಯಲ್ ಆಗುತ್ತೆ, 40 ಬಂದು NMR ಆಗುತ್ತೆ.
ಇದು ಮುಖ್ಯವಾಗಿ ಆ ಗ್ರಾಮದ ಚುನಾಯಿತ ಪ್ರತಿನಿಧಿಗೆ ಬರೋ ತೊಂದರೆ ನೋಡು ಅದೇನೆ. ಈ ಕಂಪ್ಲೀಟ್ ಅದು NMR ಆಗಿದ್ದಿದ್ರೆ ನಾವೇನೋ ಕೆಲಸ ಮಾಡ್ತಾ ಅದನ್ನ ನಾವು ಮಾಡ್ಕೊಬೋದಾಗಿತ್ತು, ಜಾಬ್ ಕಾರ್ಡ್ಗಳಲ್ಲಿ ಮೇಂಟೈನ್ ಮಾಡಿ ಮಾಡ್ಕೊಬೋದಾಗಿತ್ತು. ಇದನ್ನು 2 ವರ್ಷ 3 ವರ್ಷದ ಬರೋ ತನಕ ಕಾಯ್ಬೇಕು ಮೆಟೀರಿಯಲ್ಸ್ನ. ತುಂಬ ಸಮಸ್ಯೆ ಆಗಿದೆ. ಯಾರೂ ಬಂಡವಾಳದಾರರೇನಲ್ಲ. ಹಾಗಾಗಿ ನಾನು ಕಾಡಬೇಗೂರಲ್ಲಿ ಒಂದು ಡ್ರೈನೇಜ್ 3 ಲಕ್ಷದ ಒಂದು ಕಾಮಗಾರಿನ ಮಾಡೇ ಇಲ್ಲ. ಈ ಥರ ಸಮಸ್ಯೆಗಳು. ಫೈನಾನ್ಸ್ ಬಂಡವಾಳ ಹಾಕಬೇಕು, ತುಂಬ ದಿವಸ ಕಾಯಬೇಕು. ನಾವೇನು ಕಾಂಟ್ರಾಕ್ಟ್ದಾರೇನು ಆಗಿರಲ್ಲ. ಅಭಿವೃದ್ಧಿಗೆ ಊರಿಗೊಂದು ಕೆಲಸ ಮಾಡಿಸ್ತೀವಿ, ಆ ಕೆಲಸನ ನಾವು ಮಾಡಿಸ್ಬೇಕು ಅಂತಂದಾಗ ಈ ಥರದ ಸಮಸ್ಯೆಗಳು ಬರ್ತವೆ. ಜೊತೆಯಲ್ಲಿ ಕೆಲವು JCBಗಳು ಯೂಸ್ ಮಾಡೋಂಗಿಲ್ಲ, ಆ ಥರದ ಇದು. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಆ ಲೇಬರ್ ಬಂದು ಅಲ್ಲಿ GPS ಮಾಡಿದ್ಮೇಲೆ ಕೆಲಸಗಳಾಗುವಂಥದ್ದು. ಈಗ ನಾವು ಪ್ರತಿದಿನ ಅದನ್ನ ಕಾದು ಬೆಳಗ್ಗೆ 7 ಗಂಟೆಗೆ ಎದ್ದು ಆ ಲೇಬರ್ಗಳನ್ನ ಕರ್ಕೊಂಬಂದು ಅಲ್ಲಿ ನಿಲ್ಲಿಸಿ ಅವ್ರನ್ನ GPS ಮಾಡಿಸಿ ಅದ ನಂತರ NMR ಆಗುತ್ತೆ. ಅದು ಎಷ್ಟೊಂದು ರಿಸ್ಕಿ ಕೆಲಸ ಅಂತಂದರೆ ಯಾರೂ ಆ ಥರ ಇದಾಗಿ ಮಾಡೋಕ್ಕಾಗಲ್ಲ. ತುಂಬಾ ಕಷ್ಟ ಇದೆ. ಹಂಗಾಗಿ ಕೆಲವು ಕೆಲಸಗಳು ಪೆಂಡಿಂಗ್ ಆಗ್ತವೆ. ನರೇಗಾ ತುಂಬ ಅನುಕೂಲವಾದ ಕೆಲಸನೇ. ಕೆಲವು ನನಗೆ ಶಾಲೆಗೆ ಹಾಕ್ಕೊಂಡಿದ್ದೆ, ನಾನು ಶಾಲೆ ಅಭಿವೃದ್ಧಿಗೆ ಹಾಕ್ಕೊಂಡಿದ್ದೆ. ಎಲ್ಲ ಮಣ್ಣು ಹೊಡಿಸಿ ಹೊರಗಡೆಯಿಂದೆಲ್ಲ ಮಟ್ಟ ಮಾಡಿಸಿ ಅವೆಲ್ಲ ಮಾಡಿಸ್ಕೊಟ್ಟೆ. ನರೇಗಾ ಕೆಲಸದಲ್ಲೇ ಮಾಡಿಸ್ಕೊಟ್ಟೆ ಅದನ್ನೆಲ್ಲ. ಅವೆಲ್ಲ ಓಕೆ. ಈ ಪರ್ಸ್ನಲ್ ಕೆಲಸಗಳು ಬಿಡಿ, ಈ ಕೃಷಿ ಹೊಂಡಗಳು, ಈ ಡ್ರೈನೇಜ್ಗಳು, ಜಮೀನಲ್ಲಿ ನೀರ್ಗಾಲುವೆಗಳು, ಅವೆಲ್ಲ ಜಮೀನು ಅವರೇ ಮಾಡ್ಕೋಬೋದು. ಅವೇನು ಮೆಂಬರ್ಗಳೇ ಮಾಡಬೇಕು ಅಂತ ಏನೂ ಇಲ್ಲ. ಜಮೀನು ಇವರೇ ಸಾಗುಗಳಿದ್ದಾರೆ ಮಾಡ್ಕೋಬೋದು. ಅದರದ್ದೇನು ಸಮಸ್ಯೆ ಇಲ್ಲ. ಈ ಗ್ರಾಮದ ಅಭಿವೃದ್ಧಿ ಕೆಲಸಗಳು ಮಾತ್ರ ಇದು ಸ್ವಲ್ಪ ಈ ಥರದ ಸಮಸ್ಯೆಗಳಿದೆ. ಅದು ಬಿಟ್ಟರೆ ಓಕೆ ಮಾಡ್ಬೋದು. ಸರ್, ಪ್ರಸ್ತುತವಾಗಿಯೂ ಸಹ ತಮ್ಮ ಗ್ರಾಮದಲ್ಲಿ ಇನ್ನೂ ಏನೆಲ್ಲ ಸಮಸ್ಯೆಗಳು ಕಾಡ್ತಾ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ? ಖಂಡಿತ ಇನ್ನೂ ತುಂಬಾ ಸಮಸ್ಯೆಗಳಿದೆ. ಕೆಲವು ಗ್ರಾಮಗಳಲ್ಲಿ ಇನ್ನೂ ಅದೇ ನಾನು ಹೇಳಿದ್ನಲ್ಲ, ಡ್ರೈನೇಜ್ಗಳು ಆಗಬೇಕಾಗಿದೆ. ಕೆಲವು ವ್ಯವಸ್ಥಿತವಾದ ಡ್ರೈನೇಜ್ಗಳು ಮಾಡಿಲ್ಲ. ಆ ಕಾಡಬೇಗೂರಲ್ಲಿ ಏನಾಗಿದೆ ಅಂದರೆ, ಹೊರಗಡೆ ನೀರು ಬಂದು ಊರ ಮಧ್ಯೆ ನಿಲ್ಲುತ್ತೆ ಅಲ್ಲಿ ಡ್ರೈನೇಜಲ್ಲಿ. ಆ ರಸ್ತೆ ಮಾಡಿದಂಥವ್ರು ಕಾಂಟ್ರಾಕ್ಟ್ದವರು ಸರಿಯಾಗಿ ಅದನ್ನ ಮಾಡಿಲ್ಲ. ಅದನ್ನ ಕಿತ್ತು ಮಾಡೋಕ್ಕೂ ಆಗಲ್ಲ. ಈಗ ಅದೊಂದು ವ್ಯವಸ್ಥೆ ಇದೆ. ಈಗ ಆ ಕಡೆ ನಮ್ಮ ನಾಗರಾಜು ಅವ್ರ ಮನೆ ಕಡೆ ಒಂದು ಡ್ರೈನೇಜ್, ಅದೇ ನಾನು ಹೇಳಿದ್ನಲ್ಲ ನರೇಗಾ ಅದು ಪೆಂಡಿಂಗ್ ಆಯಿತು ಉಳೀತು ಅಂತೇಳಿ, ಅದೊಂದು ಡ್ರೈನೇಜ್ ಇದೆ. ಅದು ಬಂದು ಕಾಡಬೇಗೂರು ಕಾಲೋನಿ ಗ್ರಾಮದಲ್ಲಿ ಬಂದು ಇನ್ನೊಂದೆರಡು ಡ್ರೈನೇಜ್ಗಳಿದೆ, ಇನ್ನೊಂದೆರಡು ಮುಖ್ಯ ರಸ್ತೆಗಳಿದೆ. ಅದಾಗಬೇಕಾಗಿದೆ. ಅದ್ರ ಜೊತೆಯಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮುಖ್ಯವಾಗಿ ನಮ್ಗೆ ಟ್ಯಾಂಕ್ ಆಗಿ, ಟ್ಯಾಂಕಿಂದ ನಮಗೆ 3 ಗ್ರಾಮಕ್ಕೂ ಆದಾಗ ಅದು ನಾವು ಮಾಡೋ ಕೆಲಸಕ್ಕೂ ವ್ಯವಸ್ಥಿತವಾಗಿ ಸರಿ ಹೋಗುತ್ತೆ. ಈ ಥರದ ಇವೆ. ಆಮೇಲೆ ಇನ್ನೂ ರಸ್ತೆಗಳನ್ನು ಮೊದಲೇ ಮಾಡಿರೋಂಥ ರಸ್ತೆಗಳು, ಈಗ ನಾನು ಇರೋಂಥ ಗ್ರಾಮದಲ್ಲಿ ಡ್ರೈನೇಜ್ ಇಲ್ಲ. ಅದು ಇರೋದು 15 ಮನೆ ಆದರೂ ತುಂಬ ಲಾಂಗ್ 300 ಮೀಟ್ರ್ ಇದೆ. ಅದು 2 ಕಡೆನೂ ಡ್ರೈನೇಜ್ ಆಗಬೇಕು, ಪುನಃ ರಸ್ತೆ ಆಗಿ ಒಂದು 10-12 ವರ್ಷ ಆಗೋಗಿದೆ ಆಲ್ರೆಡಿ. ಬೀದಿ ರಸ್ತೆ ಆಗಬೇಕು. ಈ ಥರ ಸಮಸ್ಯೆಗಳಿದೆ ಗ್ರಾಮದಲ್ಲಿ. ಸರ್, ಒಟ್ಟಾರೆಯಾಗಿ ಗ್ರಾಮದ ಅಭಿವೃದ್ಧಿಯಲ್ಲಿ ತಮ್ಮ ಪಾತ್ರ ಆಗಿರ್ಬೋದು, ಯುವಕರ ಪಾತ್ರ ಆಗಿರ್ಬೋದು, ಜೊತೆಗೆ ಸ್ಥಳೀಯ ಸಾರ್ವಜನಿಕರ ಪಾತ್ರ ಆಗಿರ್ಬೋದು, ಜೊತೆಗೆ ಅವರ ಬೆಂಬಲ ಆಗಿರ್ಬೋದು, ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ? ಒಂದು ಗ್ರಾಮದ ಅಭಿವೃದ್ಧಿಗೆ ಯಾವತ್ತೂ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಆಗಿರಲಿ, ಚುನಾಯಿತ ಪ್ರತಿನಿಧಿ ಆಗಿರಲಿ, ಒಬ್ಬನೇ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವುದೇ ಗ್ರಾಮ ಅಭಿವೃದ್ಧಿ ಆಗಬೇಕು ಅಂದರೆ ಗ್ರಾಮದ ಯುವಕರ ಬೆಂಬಲ ಬೇಕು. ಜೊತೆಯಲ್ಲಿ ಗ್ರಾಮಸ್ಥರು ಎಷ್ಟು ಕೋಆಪ್ರೇಷನ್ ಕೊಡ್ತಾರೋ ಅಷ್ಟು ಮುಖ್ಯವಾಗಿ ನಾವು ಅಭಿವೃದ್ಧಿಯನ್ನು ಕಾಣ್ಬೋದು. ಪ್ರತಿ ಗ್ರಾಮಗಳಲ್ಲೂ ಅಷ್ಟೇ. ಇಲ್ಲೇನಾಗ್ತೀವಿ ಅಂದರೆ, ಚುನಾವಣೆ ಮುಗಿದ ತಕ್ಷಣ ಇಲ್ಲೇನು ಗ್ರಾಮ ಪಂಚಾಯತಿ ಸದಸ್ಯ ಮಾಡ್ತಾರೆ, ನಮಗೇನು ಅನ್ನೋ ಭಾವನೆಗಳು ಇರಬಾರ್ದು. ಅವರ ಏನು ನಮಗೆ ಬೆಂಬಲಗಳು ಇರುತ್ತವೋ, ಕೋಆಪ್ರೇಷನ್ ಇರುತ್ತೋ, ಖಂಡಿತವಾಗಲೂ ಅಭಿವೃದ್ಧಿನಲ್ಲಿ ಸಹಕಾರಿಯಾಗುತ್ತೆ. ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ. ಅವ್ರನ್ನ ಬಿಟ್ಟು ನಾವೇನು ಮಾಡೋಕ್ಕಾಗಲ್ಲ. ಯಾವುದೇ ಆಗಿರಲಿ, ಚುನಾವಣೆನೇ ಸೈಡ್. ಚುನಾವಣೆ ಒಂದು ಕಡೆ ಆದರೆ ಚುನಾಯಿತ ಪ್ರತಿನಿಧಿಯ ಮನೋಭಾವನೆ ಇರುತ್ತೆ ನೋಡಿ, ಎಲ್ಲರನ್ನೂ ಸರಿಸಮನಾಗಿ ನೋಡುವಂಥದ್ದು. ಯಾರಿಗೆ ಆಗಿರಲಿ, ಈಗ ನನಗೆ ಯಾರೋ ಮತ ಹಾಕಿದ್ದಾರೆ ಅಂದ್ಬಿಟ್ಟು ಬರೀ ಒಂದು ಕಡೆ ಓಲೈಕೆ ಮಾಡುವಂಥದ್ದಲ್ಲ. ಪ್ರತಿಯೊಬ್ಬರಿಗೂ ಸರಿಸಮಾನವಾಗಿ. ಈಗ ನಾವು ಒಂದು ಶೌಚಾಲಯ ಹಂಚೋದ್ರಲ್ಲಿರಲಿ, ಮನೆಗಳು ಹಂಚೋದ್ರಲ್ಲಿರಲಿ, ಈಗ ಅವರ ಮನೆ ಹತ್ರ ಕೆಲವು ಕಾಮಗಾರಿಗಳನ್ನ ಮಾಡೋದಿರಲಿ, ಈಗ ನನಗೇನು ನನ್ನ ಮನೆ ಹತ್ರ ನಾನು ಮಾಡ್ಕೊಳ್ಳುವಂಥದ್ದು, ಆ ಥರದ ಭಾವನೆಗಳು ಇರಬಾರ್ದು. ಯಾವುದೇ ಚುನಾಯಿತ ಪ್ರತಿನಿಧಿಗೂ ಇರಬಾರ್ದು. ಆ ಗ್ರಾಮದ ಯುವಕರಲ್ಲೂ ಆ ಭಾವನೆಗಳು ಬರಬಾರ್ದು. ಆ ಥರ ಇದ್ದಾಗ ಗ್ರಾಮದ ಅಭಿವೃದ್ಧಿ ಖಂಡಿತ ಆಗುತ್ತೆ. ಅದರಲ್ಲಿ 2 ಮಾತಿಲ್ಲ. ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಏನು ಅಂತಂದರೆ, ನಾನೊಂದು 60-70% ನಾನು ಮಾಡಿದ್ದೀನಿ ಅಂತ ನನ್ನ ಮನಸ್ಸಿಗೆ ಸಾಕ್ಷಿ ಇದೆ. ಮುಂದಿನ ದಿನಮಾನಗಳಲ್ಲಿ ನನ್ನ ಕೈಲಿ ಆಗದೇ ಇರೋಂಥ ಕೆಲಸ ನಾನು ಇವಾಗ ಆಲ್ರೆಡಿ ಯುವಕರ ಜೊತೆಲೆಲ್ಲ ಮಾತಾಡಿದ್ದೀನಿ. ನೋಡ್ರಪ್ಪ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ಉಳಿದಿದ್ದನ್ನು ಮುಂದೆ ಬರೋ ನೀವು ಇದು ಮಾಡ್ಕೊಂಡು ಹೋಗಿ. ನನಗೆ ಉದ್ದೇಶ ಇದ್ದಿದ್ದೇ ಅಷ್ಟು. ಅಟ್ಲೀಸ್ಟ್ ಗ್ರಾಮನ, ಎಲ್ಲ ಗ್ರಾಮದ ಥರನೂ ನಮ್ಮ ಗ್ರಾಮನ ಒಂದು ವ್ಯವಸ್ಥಿತವಾಗಿ ಮಾಡಬೇಕು ಅನ್ನೋ ಆಸೆ ಇತ್ತು. ನನ್ನ ಒಂದು ಕೆಪಾಸಿಟಿ ಏನಿತ್ತು, ನನ್ನ ಒಂದು ಇದಿತ್ತು, ಇದರಲ್ಲಿ ಲೇಡಿ ಬಾಡಿ ಆಗಿತ್ತು ನಮ್ಮದು. ನಾನು ಮೀಟಿಂಗ್ಗಳಲ್ಲಿ ಭಾಗಿಯಾಗೋಂಗಿಲ್ಲ, ಹೊರಗಡೆ ಕೂತ್ಕೆ ಕೇಳಬೇಕು ನಾನು ಅಷ್ಟೇ. ಇವತ್ತಿನ ನಿರ್ಮಾಣಗಳಲ್ಲಿ ಯಾರೇ ಆಗಿರಲಿ, ಚುನಾಯಿತ ಪ್ರತಿನಿಧಿನೇ ಅದನ್ನು ಇದು ಮಾಡಬೇಕೇ ಹೊರತು ಅವರ ಯಜಮಾನರಾಗಲಿ ಅವ್ರ ಮಕ್ಕಳಾಗಲಿ ಆ ಅಧಿಕಾರದಲ್ಲಿ ಭಾಗವಹಿಸೋ ಅಧಿಕಾರ ಇಲ್ಲ. ನನ್ನ ಗ್ರಾಮಸ್ಥರಿಗೆ ನಾನು ಹೇಳೋದಿಷ್ಟ, ನಿಮ್ಮ ಮುಖಾಂತರ ಕೇಳ್ಕೊತೀನಿ, ನಿಮ್ಮ ಅಭಿಮಾನಕ್ಕೆ ನಾನು ಚಿರುಣಿ ಅವಕಾಶ ಕೊಟ್ಟಿದ್ದೀರಿ. ನನ್ನ ಕೈಲಾದಷ್ಟು ಮಾಡಿದ್ದೀನಿ. ಕೆಲವ್ರು ಯಾರೂ ಬೆನ್ಸಲ್ಲಿ ಬೇಜಾರು ಮಾಡ್ಕೋಬೇಡಿ. ಎಲ್ಲರನ್ನೂ ಸರಿಸಮನಾಗಿ ನೋಡಿದ್ದೀನಿ. ಕೆಲವ್ರಿಗೆ ಆಗದೇ ಇರ್ಬೋದು, ಶೌಚಾಲಯಗಳಾಗಲಿ ಇನ್ನೊಂದಾಗಲಿ. ಮುಂದಿನ ದಿನಮಾನಗಳಲ್ಲಿ ನಾವು ಸದಸ್ಯರಾಗದೇ ಇದ್ದರೂ ಕೂಡ
ನಿಮ್ಮ ಬೆಂಬಲಕ್ಕೆ ನಿಂತು ನಿಮ್ಗೆ ಆಗದಿರೋ ಕೆಲಸಗಳಲ್ಲಿ ಭಾಗಿಯಾಗ್ತೀನಿ ಅನ್ನೋದು ಇನ್ನೊಂದು ಸರಿ ಮತ್ತೊಮ್ಮೆ ಹೇಳ್ತೀನಿ. ಚುನಾಯಿತ ಪ್ರತಿನಿಧಿಗಳನ್ನ ಆಯ್ಕೆ ಮಾಡೋ ನಿಟ್ಟಿನಲ್ಲಿ ಮಾತ್ರ ನಾನು ಹೇಳೋದು ಇಷ್ಟೇ, ಒಂದು ಒಳ್ಳೆ ಎಜುಕೇಟೆಡು, ಒಳ್ಳೆ ವಿದ್ಯಾವಂತ, ಜೊತೆಯಲ್ಲಿ ನಿಮ್ಗೆಲ್ರಿಗೂ ಸ್ಪಂದಿಸಬೇಕು ಆ ಥರದ ವ್ಯಕ್ತಿನ ಮೊದಲು ಆಯ್ಕೆ ಮಾಡ್ಕೊಳ್ಳಿ. ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಮತ್ತು ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನು ಹೇಳೋದಾದರೆ ಏನಂತ ಹೇಳೋದಕ್ಕೆ ಬಯಸ್ತೀರಾ? ನಮ್ಮ ಜನಧ್ವನಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಇದೆ. ನಾವು ಕೇಳಿಸ್ಕೋತಾ ಇರ್ತೀವಿ ಆವಾಗವಾಗ. ನಮ್ಮ ಸದಸ್ಯರು ಕೂಡ ತುಂಬ ಜನ ಮಾತಾಡಿದ್ದಾರೆ, ಒಳ್ಳೆ ಅಭಿಪ್ರಾಯ ಇದೆ. ಈ ಜನಧ್ವನಿಯಿಂದ ನನಗನ್ಸೋದೇನು ಅಂತಂದರೆ, ಈಗ ನಾನೊಬ್ಬ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಈಗ ನನ್ನ ಸೈಡಿಗೆ ಮನಸ್ಸಲ್ಲಿ ಎಷ್ಟೋ ಮಡಿಕೊಂಡಿರ್ತೀವಿ. ನನಗೆ ನನ್ನ ಇದ್ರ ಬಗ್ಗೆ ಕೆಲವರೆಲ್ಲ ಕಮೆಂಟ್ ಹಾಕ್ಬೋದು, ಇನ್ನೊಂದು ಮಾಡ್ಬೋದು. ಮಾಡಿದಾಗ ನನಗೆ ಏನು ಮಾಡಿದ್ದೀನಿ ಅನ್ನೋದು ನನಗೆ ಅರಿವಾಗುತ್ತೆ. ನಾನು ಅನ್ನೋದಿಷ್ಟೇ, ನಮ್ಮ ತಾಲೂಕಿನ ನಮ್ಮ ತಾಲೂಕಿಗೆ ಒಳ್ಳೆ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ, ಮುಂದೆನೂ ನಡೀಲಿ. ಯಾವುದೇ ಜನಪ್ರತಿನಿಧಿ ಪರವಾಗಿರೋದು ವಿರೋಧವಾಗಿರೋದು ಬೇಡ. ನಾನು ಅನ್ಸೋದು ಇಷ್ಟೇ, ಅಭಿವೃದ್ಧಿ ಪರವಾಗಿರಿ ಪ್ರತಿಯೊಬ್ಬರು ಅಷ್ಟೇ. ನಾನೇನೋ ಮಾಡ್ತೀನಿ, ನನ್ನ ಗ್ರಾಮಕ್ಕೆ ಏನಾದ್ರು ಆಗೋದು ಅನ್ನೋದಾದರೆ ನಾನು ಏನು ಮಾಡಿದ್ರು ತಪ್ಪಿಲ್ಲ. ಈ ಥರದಲ್ಲಿ ನಾನು ಈಗ ಯಾವುದೇ ಜನಪ್ರತಿನಿಧಿಗೆ ಇಷ್ಟರಾದರೂ ಪರವಾಗಿಲ್ಲ, ನನ್ನ ಗ್ರಾಮಕ್ಕೆ ಕೆಲಸ ಆಗಬೇಕು, ನಾನು ಅಭಿವೃದ್ಧಿ ಆಗಬೇಕು, ಈ ನಿಟ್ಟಿನಲ್ಲಿ ಕೆಲಸ ಮಾಡಿದಾಗ ನಾವು ಕೆಲಸ ಮಾಡ್ಬೋದು. ಪ್ರತಿಯೊಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾಗಲಿ ಯುವಕರಿಗಾಗಿ ನಾನು ಹೇಳೋದಿಷ್ಟೇ, ಮೊದಲು ನಿಮ್ಮ ಗ್ರಾಮನ ನೀವು ಅಭಿವೃದ್ಧಿ ಮಾಡಬೇಕು ಅನ್ನೋ ನಿಟ್ಟಲ್ಲಿ ನೀವು ಕೆಲಸ ಮಾಡಿ, ತಾಲೂಕು ಆಟೋಮೆಟಿಕ್ಕಾಗಿ ಅಭಿವೃದ್ಧಿ ಆಗುತ್ತೆ. ಯಾವುದೇ ಜನಪ್ರತಿನಿಧಿ ಹಿಂಬಾಲಕರಾಗಿ ಹೋಗೋದು ಬೇಡ, ಇನ್ನೊಂದು ಆಡೋದು ಬೇಡ. ನನ್ನ ಗ್ರಾಮ ಅಭಿವೃದ್ಧಿ ಆಗಬೇಕಾ, ನೀವು ಗ್ರಾಮ ಪಂಚಾಯತಿ ಸದಸ್ಯನೇ ಆಗಬೇಕು ಅಂತ ಏನೂ ಇಲ್ಲ. ಪರ್ಸ್ನಲಾಗಿ ಏನೂ ಇಟ್ಕೊಳ್ಳದೆ ಮನಸ್ಸಿನಲ್ಲಿ ನಿಷ್ಕಲ್ಮಸವಾಗಿ ನನ್ನ ಗ್ರಾಮ ಅಭಿವೃದ್ಧಿ ಆಗಬೇಕು ಅನ್ನೋ ಭಾವನೆ ಪ್ರತಿಯೊಬ್ಬರಲ್ಲೂ ಬಂದಾಗ ಖಂಡಿತ ಗ್ರಾಮ ಅಭಿವೃದ್ಧಿ ಆಗುತ್ತೆ. ಪ್ರತಿಯೊಬ್ಬರಿಗೂ ನಾನು ಇದನ್ನೇ ಹೇಳಿ. ಇಲ್ಲಿಯವರೆಗೂ ತಮ್ಮ ಗ್ರಾಮದ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ನಿಮಗೂ ಕೂಡ ಧನ್ಯವಾದಗಳು ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ಕಾಡಬೇಗೂರು ಗ್ರಾಮದ ಮಾಜಿ ಚುನಾಯಿತ ಸದಸ್ಯರಾದ ಶ್ರೀಯುತ ಹೇಮಾಜಿ ನಾಯ್ಕರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಊರಿನ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು. ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ, ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20 ಹಾಗೂ ಭಾನುವಾರ ಸಂಜೆ 6:50. ನಿಮ್ಮ ಊರ ಕಥೆ ನಿಮ್ಮ ಜನಧ್ವನಿ 90.8 FM ನಲ್ಲಿ.